ಅಕ್ರಮವಾಗಿ ಪ್ರಾಣಿಗಳ ಚರ್ಮ ಸಾಗಿಸುತ್ತಿದ್ದ ಲಾರಿಯನ್ನ ಬಜರಂಗ ದಳದ ಕಾರ್ಯಕರ್ತರು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ಇಲ್ಲಿ ಏನು ಅಂತ ತೋರಿಸ್ತೀನಿ ನೋಡಿ. ಆಂಧ್ರಪ್ರದೇಶದ ಲಾರಿಯೊಂದರಲ್ಲಿ ಧಾರವಾಡದ ಕಸಾಯಿಖಾನೆಯಿಂದ ಕಲ್ಕತ್ತಾಗೆ ಪ್ರಾಣಿಗಳ ಚರ್ಮ ಹಾಗೂ ಮಾಂಸ ಸಾಗಿಸಲಾಗುತ್ತಿದೆ ಎಂಬ ಮಾಹಿತಿ ಬಜರಂಗ ದಳದ ಕಾರ್ಯಕರ್ತರಿಗೆ ಲಭಿಸಿತು. ಈ ಹಿನ್ನೆಲೆ ಧಾರವಾಡ ತಾಲೂಕಿನ ಆರೋಬೇಳವಾಡಿ ಬಳಿ ಲಾರಿಯನ್ನ ತಡೆದು ಪರಿಶೀಲನೆ ನಡೆಸಿದ್ರು. ಪರಿಶೀಲನೆಯ ವೇಳೆ ಲಾರಿಯಲ್ಲಿ ಪ್ರಾಣಿಗಳ ಚರ್ಮ ಹಾಗೂ ಮಾಂಸ ಇರುವುದನ್ನು ಕಂಡು ಬಂದ ಹಿನ್ನೆಲೆಯಲ್ಲಿ ಲಾರಿಯನ್ನ ವಶಕ್ಕೆ ಪಡೆದು ಧಾರವಾಡದ ಗ್ರಾಮೀಣ ಪೊಲೀಸರಿಗೆ ಒಪ್ಪಿಸಿದ್ರು. ಈ ಸಂಬಂಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ನಿನ್ನೆ ಸುಮಾರು 3:30 ರಾತ್ರಿ ಬೆಳಿಗ್ಗೆ 3:30ಗೆ ಒಂದು ಟ್ರಕ್ ಕಂಟೈನರ್ ಇದನ್ನು ತುಂಬಿಕೊಂಡು ಮಾಂಸ ಮತ್ತು ಪ್ಲಸ್ ಚರ್ಮ ತುಂಬ್ಕೊಂಡು ಹೊಂಟಿತ್ರಿ. ಎಲ್ಲಂದ್ರೆ ಇದು ಸೌದತ್ತಿ ರೋಡಿಗೆ ನಾವು ಹಿಡಿದು ಅವ್ನು ಡ್ರೈವರ್ ಹಿಡಿದು ಚೆಕ್ ಮಾಡಿದಾಗ ಅಲ್ಲಿದು ಇದು ಎಲ್ಲಿಂದ ತುಂಬ್ಕೊಂಡ್ಬಂದು ಏನು ಹೇಳಿದಾಗ ಇಲ್ಲ ನಾನು ಧಾರವಾಡ ಸ್ಲಾಟರ್ ಹೌಸಿಂದನೇ ತೊಗೊಂಡು ಬಂದೇನಿ. ಅಲ್ಲಿ ಟೋಟಲ್ ಎಷ್ಟು ಅದಾವ ಸ್ಕಿನ್ ಎಲ್ಲ ಕೇಳಿದ್ವಿ ನಾವು. ಅವು ಕೇಳಿದಾಗ ಅವ್ನು ಡ್ರೈವರ್ ಹೇಳ್ತಾನೆ 2,000 ಸ್ಕಿನ್ ಅದಾವ ದನದ್ದು ಎತ್ತುಗಳದು ಆಕಳದು ಅಂತ ಹೇಳ್ತಾನೆ. ಮತ್ತು ಇದನ್ನು ಎತ್ತುಗಳದು ಆಕಳದು ಇಷ್ಟು ಎಲ್ಲ ಇಲ್ಲಿ ದನದ ಮಾರಣ ಹೋಮ ಮಾಡೈತಂದ್ರೆ ಕಾರ್ಪೊರೇಷನ್ದವ್ರು ಹೇಳ್ತಾರೆ ನಮ್ಗೆ ಒಂದು ದನ ಕಡ್ಯಾಕೆ ಕೊಡೋಂಗಿಲ್ಲ, ಏನಿಲ್ಲ, ಒಂದು ಎತ್ತುಗಳು ಕಡ್ಯಾಕೆ ಕೊಡೋಂಗಿಲ್ಲ ಅಂತಂತಾರೆ. ಆದರೆ ಇವು 2,000 ಆಕಳುಗಳ್ನ ದನಗಳ್ನ ಕಡ್ದಾರ ಮತ್ತು ಕಡ್ದದ್ರ ಚರ್ಮ ಇದಾವೆ ವಿತ್ ಪ್ರೂಫ್ ಎಲ್ಲ ಇದೆ. ಚರ್ಮ ಸಿಗಬೇಕಂದ್ರೆ ಹಂಗೆ ಸಿಗೋದಿಲ್ಲ. ಒಂದು ಆಕಳ ಕಡ್ದಾಗನ ಅದು ಚರ್ಮ ಸಿಗ್ತೈತಿ. ಮತ್ತು ಇಷ್ಟೆಲ್ಲ ಇದ್ದೂ ಮತ್ತು ಇವ್ರು ಕಾರ್ಪೊರೇಷನ್ದವ್ರು ಏನು ಮಾಡ್ತಿದ್ದಾರೆ, ಇಷ್ಟೆಲ್ಲ ಅವ್ಯವಹಾರ ನಡೆಯತೈತಿ. ಇಲ್ಲಿ 2,000 ದನಗಳು ಮಾರಣ ಹೋಮ ಆಗೈತಿ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇದಕ್ಕೆ ಕಾರ್ಪೊರೇಷನ್ದವ್ರು ಇದಕ್ಕೆ ತನಿಖೆ ಮಾಡಬೇಕು ಮತ್ತು ಇದರ ಬಗ್ಗೆ ಅದನ್ನು ಟೋಟಲಿ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಯಾರ್ಯಾರು ತಪ್ಪಿಗಸ್ತದಾರ ಅವ್ರ ಮೇಲೆ FIR ಮಾಡಬೇಕು ಅವರು. ಆಮೇಲೆ ಇದ್ರದ್ದು ಟೋಟಲಿ 2,000 ಸ್ಕಿನ್ನಿಂದು ಇಲ್ಲಿ ಧಾರವಾಡ ರೂರಲ್ ಸ್ಟೇಷನಿಗೆ ತೊಗೊಂಡು ಬಂದು ಅದನ್ನೆಲ್ಲ ಚೆಕ್ ಮಾಡಿದಾಗ FIR ಆಗೈತಿ. ಆಮೇಲೆ FSLನೂ ಚೆಕ್ ಮಾಡಿ ಅದನ್ನು ಕಳಿಸ್ತಿದ್ದಾರೆ.